ಹಳೆ ಶಿಲಾಯುಗದಲ್ಲಿ ಇನ್ನೂ ನಮ್ಮ ತಲೆ ನಿಂತೋಗಿದೆ. ಈಗ ಕೇಳಿ ಇನ್ನೂ ರೋಡ್ ಹಾಕೋದ್ರಲ್ಲಿ ಇದೀವಿ ನಾವು. ಸರ್ ಇಲ್ಲ ಸರ್, ಜನ ಬುದ್ಧಿ ಇಲ್ಲ ಸರ್ ಅಂತ ಅವ್ನು ಕೇಳ್ತಿರೋನು ಕೂಡ ಹೌದು ಗುರು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ನೋಡಿ, ಬೇಗ ಬೇಕನ್ನೋ ಆಸೆ ಇದೆ, ಬಟ್ ಏನಂದ್ರೆ ಜವಾಬ್ದಾರಿ ಇಲ್ಲ. ಗ್ರೇಟೆಸ್ಟ್ ಆಗುತ್ತೆ, ಯಾಕಂದ್ರೆ ಇಟ್ ಟೇಕ್ಸ್ ಟೈಮ್. ಹೇಳಿ, ಈ ಸಿದ್ಧಾಂತನೇ ಬೇಡ, ಪ್ರಜಾಕೀಯನೇ ಬೇರೆ ಒಂದು ಥಾಟ್ ಪ್ರೋಸೆಸ್. ಹೌದು, ಅದೆಲ್ಲ ಇಲ್ದಿರೋದೇ ಸಿದ್ಧಾಂತ. ಅದಕ್ಕೆ ಕೈ ಕಾಲು ಬೇಡವಾ? ನಾನು ಇನ್ನೂ ನನ್ನ ಡೈರೆಕ್ಷನ್ ಪಿಕ್ಚರೇ ಮುಗಿಸಿಲ್ಲ. ಉಪೇಂದ್ರ ಅವ್ರ ಮಾತಿಗೆ ಬೇರೆದೇ ತೂಕ ಇದೆ ಅಂತ. ದಯವಿಟ್ಟು 2 ನಿಮಿಷ ನಿಲ್ಸಿ. ಈಗ ಉಪೇಂದ್ರ ಅವರೇ, ಈಗ ನಾವು ಮಾನವನ ವಿಕಸನ ಇದೆಯಲ್ಲ, ಕಾಡು ಮನುಷ್ಯ ಆಗಿದ್ದಲ್ಲಿಂದ ನಾಡಿನ ಮನುಷ್ಯ ಆಗೋ ಟೈಮಿಂದ ಬಂದರೂ ಕೂಡ ಮನುಷ್ಯ ಅಲೆಮಾರಿ ಆಗಿದ್ದ. ಅಲ್ಲಿ ಆಯ್ಕೊಂಡು ತಿಂತಾ ಇದ್ದ, ಬೇಟೆ ಆಡ್ಕೊಂಡು ತಿಂತಾ ಇದ್ದ. ನೆಲೆ ನಿಂತು ವಾಸ ಮಾಡೋಕೆ ಶುರು ಮಾಡಿದಾಗ ಅವನಿಗೆ ಓಕೆ, ಒಂದು ಸರ್ಕಾರ ಅಂತ ಬೇಕು, ಆ ಗುಂಪು ಬಂದು ಈ ಗುಂಪಲ್ಲಿ ದಾಳಿ ಮಾಡ್ಬೋದು. ಓಕೆ, ನಾವೆಲ್ಲರೂ ಕೂಡ ಸರ್ಕಾರ ಆಗೋಕ್ಕಾಗಲ್ಲ, ನೋಡಪ್ಪ ನಮ್ಮ ಪ್ರತಿನಿಧಿಯಾಗಿ ನೀನಿರು, ನೀನೊಂದು ಸೇನೆ ಮಾಡ್ಕೋ, ನೀನೇನು ಕೆಲಸ ಮಾಡಬೇಡ, ನೀನು ಈ ಕೆಲಸನೇ ಮಾಡಿದ್ದೀರಾ ನೋಡಿ, ನೀವು ಈ ಕೆಲಸನೇ ಮಾಡು, ಹಳೆ ಶಿಲಾಯುಗದಲ್ಲಿ ಇನ್ನೂ ನಮ್ಮ ತಲೆ ನಿಂತೋಗಿದೆ, ಈ ಕೆಲಸನೇ ಮಾಡು ನೀನು ಅಂತ ಹೇಳಿ ಆತ ಒಂದು ರಾಜ ಅಂತ ಮಾಡಿದ್ರು, ಗುಂಪಿ ನಾಯಕ ಅಂತ ಮಾಡಿದ್ರು, ಸೇನೆ ಮಾಡಿದ್ರು, ಅವ್ರಿಗೆ ಟ್ಯಾಕ್ಸ್ ಅಂತ ಇವ್ರು ಕೊಟ್ಟರು. ಅಲ್ಲಿಂದ ಸರ್ಕಾರದ ಮಾದರಿ ಎವಾಲ್ವ್ ಆಗ್ತಾ ಬಂತು. ಹೌದೌದು, ಅದು ಮತ್ತೆ ಎವಾಲ್ವ್ ಬೇರೆ ಆಗ್ಬೋದಲ್ವಾ? ಎವಲ್ಯೂಷನ್ ಆಗ್ತಾ ಬಂತು, ಆಗಬಹುದಲ್ವಾ? ನೆಕ್ಸ್ಟ್ ಮುಂದಿನ ಎವಲ್ಯೂಷನ್ ಉಪೇಂದ್ರ ಅವ್ರು ಹೇಳ್ತಿರೋದು ಲೀಡರೇ ಬೇಡ ಅಂತ. ಹೌದು, ನಾನು ಹೇಳ್ತಿರೋದು ಜನ ಹಾಗಾದ್ರೆ ನೋಡಿ, ನಾವು ನಮ್ಮ ಜೀವನದಲ್ಲಿ ಬ್ಯುಸಿ ಇದ್ದೀವಿ, ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ನಮ್ಮ ಪ್ರತಿನಿಧಿಗಳ ಆಯ್ಕೆ ಮಾಡಿ ಕಳಿಸ್ತೀವಿ, ನೀವು ಸರಿಯಾಗಿ ಕೆಲಸ ಮಾಡಿಲ್ವಾ ಮತ್ತೆ ನಾವು ನಿಮ್ಮನ್ನ ಚೇಂಜ್ ಮಾಡ್ತೀವಿ ಅನ್ನೋದನ್ನ, ಅದು ಪ್ರಜಾಪ್ರಭುತ್ವದ ತಿರುಳು. ಉಪೇಂದ್ರ ಅವರು ಕೂಡ ಅದನ್ನೇ ಹೇಳ್ತೀವಿ. ಇಟ್ ಸಕ್ಸಸ್ಫುಲ್? ಕೇಳಿ 1 ನಿಮಿಷ. 72 ವರ್ಷದಿಂದ ಈ ರಾಜಕೀಯ ವ್ಯವಸ್ಥೆ ಇದೆ ತಾನೆ. ಯು ಡಿಕ್ಲೇರ್ ದಟ್ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್. ಡಿಕ್ಲೇರ್ ಮಾಡ್ತೀರಾ ನಿಮ್ಮ ಮನಸ್ಸಿಂದ? ಹೇಳಿ ನೋಡೋಣ. ಈಗ ಉಪೇಂದ್ರ ಅವರು ಅದನ್ನೇ ಹೇಳ್ತಿರೋದಲ್ವಾ, ಸಕ್ಸಸ್ಫುಲ್ ಇಲ್ಲ. ಕೇಳಿ, ಸಕ್ಸಸ್ಫುಲ್ ಇದೆಯೇನು ನೀವು ಒಪ್ಕೊಳ್ಳಿ. ಸಕ್ಸಸ್ಫುಲ್ ಇಲ್ಲ, ಇಲ್ಲ ನಾನು ಕರೆಕ್ಟ್ ಆಗಿ ಹೇಳ್ಬಿಡಿ. ಇಲ್ಲ ತಾನೆ? ಇಲ್ಲ. ದೆನ್ ವಾಟ್? ಇನ್ನು ಪ್ರೋಗ್ರೆಸ್ ಆಗ್ತಾ ಇದೀವಿ ಅಷ್ಟೇ ನಾವು. ಕೇಳಿ, ಇನ್ನೂ ರೋಡ್ ಹಾಕೋದ್ರಲ್ಲಿ ಇದೀವಿ ನಾವು. ಅದು ಬಿಟ್ಬಿಡಿ. ಯಾಕೆ ಸಕ್ಸಸ್ಫುಲ್ ಇಲ್ಲ? ಇಲ್ಲಿಂದ ಒಂದು ಬದಲಾವಣೆ ಆಗ್ಬೇಕು ತಾನೆ? ಕರೆಕ್ಟ್. ಉಪೇಂದ್ರ ಅವ್ರು ಹೇಳ್ತಿರೋ ಪ್ರಕಾರ ಇನ್ನೊಂದಷ್ಟು ಬದಲಾವಣೆಗಳು ಅವರ ಚಿಂತನೆಯ ಪ್ರಜಾಕೀಯದಲ್ಲಿ ಏನು ಅವ್ರು ಹೇಳ್ತಾ ಇದ್ದಾರೆ, ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಐಡಿಯಾಸ್ ಇವೆ. ಅದು ಜಾರಿಗೆ ಬರಬೇಕು ಅಂದರೆ ಏನು ಮಾಡಬೇಕು ನೀವು ನಾವೆಲ್ಲ ಸೇರಿ ಮಾಡಬೇಕು. ಅದನ್ನ ಜನರಿಗೆ ಅರ್ಥ ಮಾಡಿಸೋದೇ ಬೇಡ, ಅವರೇ ಬುದ್ಧಿವಂತರು ಅಂತ ನೀವು ಹೇಳ್ತಿದ್ದೀರಲ್ಲ. ಮಾಡಿಸೋದಕ್ಕೆ ಮೊನ್ನೆ ನಾವು ನಿಮ್ಮ ಜೊತೆ ಮಾತಾಡ್ತಿರೋದು. ಬಟ್ ಏನು ಪ್ರಾಬ್ಲಮ್ ಗೊತ್ತಾ, ಅವ್ರು ಅರ್ಥ ಮಾಡ್ಕೊಂತಿದ್ದಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸರ್ ಇಲ್ಲ ಸರ್, ಜನ ಬುದ್ಧಿ ಇಲ್ಲ ಸರ್ ಅಂತ ಅವ್ನು ಕೇಳ್ತಿರೋನು ಕೂಡ ಹೌದು ಗುರು, ಪಾಪ ಅವ್ನು ಜನ ಮರ್ತೋಗಿರ್ತಾನೆ. ಹೌದು ಗುರು, ಕರೆಕ್ಟ್ ಅಮ್ಮ, ಸರಿ ಇಲ್ಲ ಇವರೆಲ್ಲ ಪಾಪ ಅವ್ನು ಬಡ್ಕಂತಾನೆ ಟಿ ವಿಲಿ ಬಂದು, ನಮ್ಮ ಹುಡುಗರೆಲ್ಲ ಹಂಗಾಗಲ್ಲಮ್ಮ ಅಂತ ನಾವು ನೆಗೆಟಿವ್ ಇದನ್ನ ಇಂಪ್ಲಾಂಟ್ ಮಾಡ್ತಾ ಇದ್ದೀವಿ. ನಾವು ಸೀಡ್ ಮಾಡ್ತಾ ಇದ್ದೀವಿ ನೆಗೆಟಿವಿಟಿನ. ಇಲ್ಲ, ಜನರು ದಡ್ರ ಅಂತ ಹೇಳ್ತಿರೋದಲ್ಲ ಉಪೇಂದ್ರ ಅವರು. ಏನು ಗೊತ್ತಾ, ಈಗ ನೋಡಿ, ನನಗೆ ಕೂಡ ವೈಯಕ್ತಿಕವಾಗಿ ಹೇಳ್ತೇನೆ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ಇದು ನನಗೆ ಪ್ರಜಾಕೀಯದ ಐಡಿಯಾಸ್ ತುಂಬ ಇಷ್ಟ ಆಗಿದೆ. ಆದರೆ ಈ ಪಕ್ಷ ಈಗ ನಾನು ಬದಲಾದೆ, ನನಗಿಷ್ಟ ಆಗಿದೆ, ನಾನು ಓಟ್ ಹಾಕ್ತೀನಿ ಅಂತ ನಾನು ಡಿಸೈಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಆದರೆ ಹೇಳ್ತೀನಿ ಏನಕ್ಕಂತ ಹೇಳ್ತೀನಿ. ಉಪೇಂದ್ರ ಅವರ ಈ ಪರಿಕಲ್ಪನೆ, ಅದ್ಭುತ ಐಡಿಯಾ, ಈ ಬ್ಯೂಟಿಫುಲ್ ಥಾಟ್ಸ್ ಇದೆಯಲ್ಲ, ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರೇ ಅವರು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಕಾರ್ಯಕರ್ತರಲ್ವಾ, ಅದು ಹೇಗೆ ಸಾಧ್ಯ ಆಗುತ್ತೆ? ಅಲ್ಲ, ನೀವೇನು ಇನ್ನೊಂದಷ್ಟು ಜನ ನನಗಿಷ್ಟ, ನನಗೆ ಅರ್ಥ ಆಗಿದೆ, ಬಟ್ ಎಲ್ಲರಿಗೂ ಸೇಮ್ ಕ್ವಾಂಟಿಟಿಯಲ್ಲಿ ಅರ್ಥ ಆಗಬೇಕು ಅಂತ ಏನು ಉಪೇಂದ್ರ ಅವರೇ? ದ ಪ್ರಾಬ್ಲಮ್ ಈಸ್ ಉಪೇಂದ್ರ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದು ಎಲ್ರಿಗೂ ಒಂದೇ ರೀತಿಲಿ ಅರ್ಥ ಆಗ್ಲೇಬೇಕು ಅಂತ. ಇಲ್ಲ, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ಓಕೆ, ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಅದರ್ಸ್. ನಿಮಗೆ ನನಗೊಂದು ಶಕ್ತಿ ಇದೆ, ನಾನೊಬ್ಬ ವ್ಯಕ್ತಿಯಾಗಿ ನನಗೊಂದು ಶಕ್ತಿ ಇದೆ, ನಾನೊಬ್ಬ ವ್ಯಕ್ತಿಯಾಗಿ ನನಗೆ ಸರಿ ಅನ್ಸಿದ್ದು ನಾನು ಮಾಡಬೇಕು ಅನ್ನೋ ಅಷ್ಟರ ಬೇಕಲ್ಲ. ಇದು ತುಂಬಾ ಟೈಮ್ ತಗೊಳ್ಳಲ್ಲ ಉಪೇಂದ್ರ. ಲಾಸ್ಟ್ ಎಲೆಕ್ಷನ್ ಒಂದು ನಿಮಿಷ, ಈಗ ನೀವು ಹೇಳಿದ್ರಿ ನನಗೆ ಕರೆಕ್ಟ್ ಇದೆ ಸರ್, ಆದ್ರೆ ಅಂತ ಯಾಕೆ ಹೇಳಿದ್ರಿ? ಸರ್ ನನಗೆ ಕರೆಕ್ಟ್ ಇದೆ ಸರ್, ನಾನು ಸಪೋರ್ಟ್ ಮಾಡ್ತಿದ್ದೆ, ಮುಗಿದೋಯ್ತು, ದೇರ್ ಮ್ಯಾಟರ್ ಎಂಡ್ಸ್. ಅಲ್ಲಿಗೆ ಮುಗಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಉಪೇಂದ್ರ ಅವರ, ಈ ಕಳೆದ ಚುನಾವಣೆಯಲ್ಲಿ 1.25 ಲಕ್ಷ ವೋಟ್ ಬಿದ್ದಿತ್ತು ಉಪೇಂದ್ರ ಅವರ ಪಕ್ಷಕ್ಕೆ. ಈ ಚುನಾವಣೆಯಲ್ಲಿ ಎಷ್ಟು ಬೀಳ್ಬೋದು ಗೊತ್ತಿಲ್ಲ ನಮಗೆ. ಅದು ಕೋಟಿಗಟ್ಟಲೆಗೆ ಹೋಗಬೇಕಾದ್ರೆ 5 ವರ್ಷಕ್ಕೆ 1 ಲಕ್ಷ 2 ಲಕ್ಷ ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ರೆ, ಆ ಚಿಂತನೆ ಜಾರಿ ಆಗಬೇಕಾದ್ರೆ ಯಾವ ಕಾಲಕ್ಕೆ ನಮ್ಮ ಜನರೇಷನ್ಗೆ ಬರೋದು ಬೇಡವಾ ನಿಮ್ಮ ಪ್ರಜಾಕೀಯ? ಹೇಳಿ 1 ನಿಮಿಷ. ಥಾಮಸ್ ಅಲ್ವಾ ಎಡಿಸನ್ ಎಕ್ಸಾಂಪಲ್ ಕೊಡ್ತೀನಿ. ಪಾಪ ಅವನು 1000 ಅಟೆಂಪ್ಟ್ ಮಾಡಿದಂತೆ ಏನೋ ಬಲ್ಬ್ ಕಂಡುಹಿಡಿಯೋದಕ್ಕೆ. 1001ನೇ ಅಟೆಂಪ್ಟ್ ಆಯ್ತದು. ಓಕೆ, ಅವ್ನು ಇದೇ ತರ ಅನ್ಕೊಂಡ್ಬಿಟ್ಟಿದ್ರೆ ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು, ಆಗಲ್ಲಯ್ಯ ನನ್ನ ಕೈಲಿ, ಅಥವಾ 20ನೇ ಅಟೆಂಪ್ಟ್ ಫೇಲ್ ಆಯ್ತು, ಆಗಲ್ಲಯ್ಯ ಅನ್ಕೊಂಡಿದ್ರೆ ನೀವು ಇವತ್ತು ಎಲೆಕ್ಟ್ರಿಸಿಟಿ ಬಲ್ಬ್ ಇಟ್ಕೊಂಡು ಇರ್ತಿರ್ಲಿಲ್ಲ ಅನ್ಕೊಳ್ಳಿ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ? ಪ್ರತಿಯೊಂದು ಅಷ್ಟೇ. ಇವಾಗ 1 ಲಕ್ಷ ಜನ ಬಂದಿರೋ ದೊಡ್ಡ ವಿಷಯ. ಒಬ್ಬ ಮನುಷ್ಯನಿಂದ ಸ್ಟಾರ್ಟ್ ಆಗಿದ್ದು 1 ಲಕ್ಷ ಜನ ಇವತ್ತಿದ್ದಾರೆ, ನಾಳೆ 10 ಲಕ್ಷ ಜನ ಆಗ್ತಾರೆ. ಈ 10 ಲಕ್ಷ ಪಾಸಿಟಿವ್ ಆಗಿ ನೋಡಿ ನೀವು. ಅದು ಬೇಗ ಆದ್ರೆ ಒಳ್ಳೇದಲ್ವಾ ಜನಕ್ಕೆ? ನೋಡಿ, ಬೇಗ ಬೇಕನ್ನೋ ಆಸೆ ಇದೆ, ಬಟ್ ಏನಂದ್ರೆ ಜವಾಬ್ದಾರಿ ಇಲ್ಲ.
ಏನು ಹೇಳಿ, ನಾನು ಹೇಳಿದ್ದು ನಿಮಗಲ್ಲ, ನೀವು ಪಾಪ ನೋಡಿ ಜವಾಬ್ದಾರಿ ತೊಗೊಂಡು ಇದು ಬಂದು ಇಲ್ಲಿ ಮಾತಾಡಿ 100 ಜನಕ್ಕೆ ಇದು ತಲುಪಲಿ, 1,00,000 ಜನಕ್ಕೆ ತಲುಪಲಿ ಅಂತ ಮಾಡ್ತಾ ಇದ್ದೀರಾ. ಎಷ್ಟು ಜನಕ್ಕೆ ಅದಿರುತ್ತೆ? ನಮಗೆ ಅಮರ್ ಪ್ರಸಾದ್ ಅಂತವ್ರು ಜಾಸ್ತಿ ಬೇಕು ಈ ಪ್ರಪಂಚದಲ್ಲಿ. ಅರ್ಥ ಆಯ್ತಾ? ನಾನು ಹೇಳ್ತಿರೋದಷ್ಟೇ, ಕರೆಕ್ಟ್ ಅಷ್ಟೇ. 1.2 ಲಕ್ಷ. ನಾನು ಒಬ್ಬ ಅಂತ ಅನ್ಕೊಳ್ಳಿ, ನೀವು ಅನ್ಕೊಳ್ಳಿ. ಸೊ ಆ 1.2 ಲಕ್ಷ 1.2 ಕೋಟಿ ಆಗಕ್ಕೆ ತುಂಬಾ ಟೈಮ್ ಹಿಡಿದ್ರೆ ಆಗಲಿ. ನಾನು ಹೇಳಿದ್ದು ಯಾಕೆ ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಂತೀರಾ? ಯಾಕೆ ಇದ್ರ ನೀವು ಎಂಜಾಯ್ ಮಾಡಿ ಹೆಂಗೆ ಗೊತ್ತಾ ಸರ್, ನಾನು ಇನ್ನೂ 70 ವರ್ಷ ಬದುಕ್ತೀನಿ ಸರ್. ಆಲ್ರೆಡಿ 22 ವರ್ಷ ಆಗೋಗ್ಬಿಟ್ಟಿದೆ ಸರ್. ಇನ್ನು 70 ವರ್ಷಕ್ಕೆ ನಾನು ಇನ್ನೂ ಮಾಡಿಲ್ಲ ಅಂತ ಕೊರಗ್ತಾನೆ ಇರೋ ಬದಲು ಸ್ಟಾರ್ಟ್ ಡೂ ಇಟ್. ಯು ಲುಕ್ ಬ್ಯಾಕ್ 20 ಇಯರ್ಸ್ ನಾನು ಏನೋ ಮಾಡಿದ್ದೀನಿ, ಅಟ್ಲೀಸ್ಟ್ ಇಷ್ಟು ಬಂದಿದ್ದೀನಿ ನಾನು. ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಬೇರೆ ಇವರೇ. ನಾವು ಪಾಸಿಟಿವ್ ಮೆಂಟಾಲಿಟಿ ಬೆಳೆಸ್ಕೊಬೇಕು. 1 ಲಕ್ಷ ಬಂದಿರೋದು ಯಾಕೆ ದೊಡ್ಡದಾಗಿ ನೋಡಲ್ಲ ನೀವು? ವಿತೌಟ್ ಮನಿ, ವಿತೌಟ್ ಎನಿಥಿಂಗ್, ಇಟ್ ಇಸ್ ಎ ನ್ಯೂ ಥಿಂಗ್ ವಿ ಆರ್ ಟೆಲಿಂಗ್. ಇದುವರೆಗೂ ನಾವು ನಾನು ಬಂದು ಏನೋ ಮಾಡ್ತೀನಿ ಅಂತಲೇ ಕೇಳಿದ್ದೀರಾ ನೀವು. ಈ ಸತಿ ನೀವು ತಗೊಳ್ಳಿ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀವಿ ಅಂದಾಗ ಇದಕ್ಕೆ 1 ಲಕ್ಷ ಜನ ಸ್ಪಂದಿಸ್ಯಾರ ಅಂದ್ರೆ ಎಂಥ ದೊಡ್ಡ ವಿಷಯ ಅದು. ಇಟ್ಸ್ ಎ ಗ್ರೇಟ್ ಥಿಂಗ್ ಅಲ್ವಾ? ಗ್ರೇಟ್ ಥಿಂಗ್, ಹೌದು. ಗ್ರೇಟೆಸ್ಟ್ ಥಿಂಗ್ ಆಗಲಿಕ್ಕೆ ಆಗುತ್ತೆ. ಗ್ರೇಟೆಸ್ಟ್ ಆಗೋದು. ಓಕೆನಾ? ಗ್ರೇಟೆಸ್ಟ್ ಆಗುತ್ತೆ. ಯಾಕಂದ್ರೆ ಇಟ್ ಟೇಕ್ಸ್ ಟೈಮ್. ಒಂದು ಮಗು ಒಂದೇ ಏಜ್ ಸರ್, ಮಗು ಹುಟ್ಟಿದೆ ಸರ್ ಓಡ್ತಾನೆ ಇಲ್ಲ ಇದು ಅಂತ ಹೇಳಿದ್ರೆ, ಮಗು ಫಸ್ಟ್ ಬೀಳ್ಬೇಕು, ಕುಂಟಬೇಕು, ಆಮೇಲೆ ಎದ್ದೇಳಬೇಕು, ನಡಿಬೇಕು, ಆಗುತ್ತೆ. ಮಗುಗೆ ಒಳ್ಳೆ ಪೋಷಕಾಂಶಗಳನ್ನ ನೀಡಿದ್ರೆ ನಾವು ಹೇಳ್ತಾ ಇದೀವಲ್ಲ, ಇದೇ ಪೋಷಕಾಂಶ ಪಾಸಿಟಿವ್ ಆಗಿ ನೀನು ಓಡೋ ಅಂತ ತಾಯಿ ಹೇಳ್ಬೇಕು. ಅಯ್ಯೋ ಬಿದೋಗ್ತೀಯ ಕೂತ್ಕೊಂಡು ಕೂರಿಸ್ಬಿಟ್ರೆ ಅದು ಕೂತೇ ಇರುತ್ತೆ. ದಟ್ ಈಸ್ ಪಾಸಿಟಿವಿಟಿ. ಜಗತ್ತೇ ಪಾಸಿಟಿವಿಟಿಲಿದೆ ಅಲ್ವಾ? ಪಾಸಿಟಿವ್ ಇಂದನೇ ಎಲ್ಲ ಆಗೋದು. ಅದೇ ಮೊನ್ನೆ ಯಾರೋ ಮಾತಾಡ್ಬೇಕಾದ್ರೆ ಕಲ್ಪನೆ ಭಾಳ ಇಂಪಾರ್ಟೆಂಟ್ ಸ್ವಾಮಿ. ಕಲ್ಪನೆ ಮಾಡ್ಕೊಳ್ಳದೆ ಕೂತಿದ್ರೆ ಹಿಂಗೆ. ತುಂಬ ಜನರ ನಿಮ್ಮ ಸಿದ್ಧಾಂತವನ್ನು, ಈ ಪ್ರಜಾಕೀಯವನ್ನು ಒಪ್ಪುವ ತುಂಬ ಜನರ ಒಪಿನಿಯನ್ ಕೂಡ ಏನು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಪಾರ್ಟಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಇದ್ದು ಬಿಟ್ರೆ ಅದು ಇದೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ವೈ ಒನ್ ಮೋರ್ ಪಾರ್ಟಿ? ದೇರ್ ಆರ್ 3-4 ಪಾರ್ಟೀಸ್ ಆರ್ ದೇರ್. ವೈ ಡೋಂಟ್ ಯು ಗೋ ಅಂಡ್ ಜಾಯಿನ್ ದೇರ್ ಇಫ್ ಯು ವಾಂಟ್ ದಟ್? ಅಲ್ಲ, ಪಕ್ಷ ಇದೆ, ಪ್ರಜಾಕೀಯದ ಪಕ್ಷ ಇದೆ. ಪ್ರಜಾಕೀಯದ ಇರಲ್ಲ ಹಂಗೆ. ದಟ್ ಈಸ್ ದ ಡಿಫರೆನ್ಸ್. ನಿಮಗೆ ಪ್ರಜಾಕೀಯ ರಾಜಕೀಯ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. ಪ್ರಜಾಕೀಯ 10 ಜನ ಇರಲಿ, ಅದು ಒಬ್ಬನೇ ಇರಲಿ, ಬಿಟ್ಬಿಡಿ. ಉಪೇಂದ್ರ ಹುಚ್ಚ ಅಂತ ಬಿಟ್ಬಿಡಿ. ಅಟ್ಲೀಸ್ಟ್ ಅಲ್ಲ, ಪ್ರಜಾಕೀಯ ರಾಜಕೀಯ ಮಾಡಕ್ಕಂತೂ ನಾನು ಒಪ್ಪಲ್ಲ. ಮತ್ತೆ ಆರ್ಗನೈಸೇಷನ್ನು, ಸ್ಟ್ರಕ್ಚರು, ಆಫೀಸ್ಗಳು ಅದು ಇದೆಯಲ್ಲಪ್ಪ. ನೀನು ಯಾಕೆ ನನ್ನ ಅಷ್ಟೊಂದು ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತಲ್ಲ? ಈಗ ಬಿಜೆಪಿ ಇದೇ ಸಿದ್ಧಾಂತನೇ ಅವ್ರದೊಂದು ಸಿದ್ಧಾಂತ ಹೇಳಿ. ಈ ಸಿದ್ಧಾಂತನೇ ಬೇಡ, ಪ್ರಜಾಕೀಯನೇ ಬೇರೆ ಒಂದು ಥಾಟ್ ಪ್ರೊಸೆಸ್. ಹೌದು, ಅದೆಲ್ಲ ಇಲ್ದಿರೋದೇ ಸಿದ್ಧಾಂತ. ಅದಕ್ಕೆ ಕೈಕಾಲು ಬೇಡವಾ? ಇಲ್ಲ, 0 ಸಿದ್ಧಾಂತ ಇದು. 1 2 3 4 ಕೈಕಾಲು ಬೇಡ. ಇಲ್ಲ ಕೈಕಾಲು ಅಲ್ಲಿದೆ. ನೀವು 0 ಇದೆ, 1 ನನ್ನ ಪಕ್ಕದಲ್ಲಿ ಹಾಕೊಳ್ಳಿ, ಅವನೇ ವೋಟರ್. ನೀವು ಎಷ್ಟು ಬೇಕಾದ್ರೆ 0 ಹಾಕಿ, ಅದಕ್ಕೆ ವ್ಯಾಲ್ಯೂ ಬರುತ್ತೆ. 1 ಈಸ್ ವೋಟರ್. ದಟ್ 1 ಪರ್ಸನ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರಜಾಕೀಯ ಇಸ್ 0, ಬಟ್ 1 ವೋಟರ್ ಈಸ್ ಇಂಪಾರ್ಟೆಂಟ್. ದಟ್ ಯು ಡೋಂಟ್ ನೋ. ಯು ಆಲ್ವೇಸ್ ಥಿಂಕ್ ದಟ್ ನಾನು ಆ 0 ಪಕ್ಕದಲ್ಲಿ 1 ಹೋದ್ರೆ ನನ್ನ ವ್ಯಾಲ್ಯೂ ಏನು ಸಿಗಲ್ಲ ಅಂತ ನೀವು ಸುಮ್ಮನೆ ಕೂತಿದ್ದೀರಾ. 1 ಲಕ್ಷ ಜನ ಬರಲಿ ಅಂತ ನೀವು ಸುಮ್ಮನೆ ಕೂತಿದ್ದೀರಾ. ಆ ಥರ ಎಲ್ಲರೂ ಸುಮ್ಮನೆ ಕೂತಿಲ್ಲ. ಒಬ್ಬ ಅಮರ್ ಪ್ರಸಾದ್ ಬಂದು ಇಂಟರ್ವ್ಯೂ ಮಾಡ್ತಾರೆ. ಆ ರೀತಿ 1.25 ಲಕ್ಷ ಜನ ಓಟ್ ಹಾಕಿದಾರಲ್ಲ. ಅದೇ ಹೇಳಿದ್ದು. ದೆನ್ ವಾಟ್? ಇದಕ್ಕಿಂತ ನನಗೆ ಇನ್ನೇನು ಎನ್ಕರೇಜ್ಮೆಂಟ್ ಬೇಕು? ಐಡಿಯಾ ಉಪೇಂದ್ರ ಅವರೇ 100% ತುಂಬ ಆಯ್ತು. ಆ್ಯಕ್ಚುಲಿ ಇಷ್ಟು ಬೇಗ ಇಷ್ಟು ದೊಡ್ಡ ಕ್ರಾಂತಿ ಆಗ್ತಿರೋದು ಇದೇ ದೊಡ್ಡ ವಿಷಯ. ಹೇಳ್ತೀನಿ ಕೇಳಿ. ಏನು 1.25 ಲಕ್ಷ ಜನ ಚೇಂಜ್ ಆಗೋ ತಮಾಷೆ ಅಂದ್ಕೊಂಡ್ರೆ ಈಗಿನ ರಾಜಕೀಯ ಮನಸ್ಥಿತಿಯಿಂದ ಹೊರಗೆ ಬರೋದು. ಒಬ್ಬೊಬ್ಬ ಹುಡುಗರು ಪಾಪ ಓಡಾಡಿ ವೋಟರ್ ರೆಕಮೆಂಡೇಶನ್ ಲೆಟರ್ ಅವ್ನು ಕೇರೆ ಮಾಡ್ತಿರಲ್ಲ ಪಾಪ. ಅವ್ನಿಗೆ ಕೂತಿರ್ತಾನೆ, ಇವನು ಯಾರೋ ಇನ್ನೊಬ್ಬ ಪಾರ್ಟಿಯನ್ನು ಬಂದ ಅಂತ. ಪಾಪ ಅವ್ರಿಗೋಗಿ ಸರ್ 9 ಪಾಯಿಂಟ್ ನೋಡಿ ಸರ್ ಇದು ನೋಡಿ ಸರ್, ನಾನು ಈ ಥರ ಮಾಡ್ತೀನಿ ಅಂದ್ರೆ ಆಶ್ವಾಸನೆ ಆಗುತ್ತೆ ಸರ್. ನೀವು ನನಗೆ ನಾನು ಕೆಲಸ ಮಾಡೋಕ್ಕೆ ರೆಡಿ ಸರ್, ನೀವು ನನ್ನ ಹತ್ರ ಕೆಲಸ ಮಾಡಿಸ್ಕೊತೀರಾ ಅಂತ ಕಾನ್ಫಿಡೆನ್ಸ್ ಇದ್ರೆ ನನಗೆ ಸೈನ್ ಮಾಡಿ ಸರ್. ಈ ಥರ ಪಾಪ ರೋಡಲ್ಲಿ ಓಡಾಡ್ತೀಯಾರ. ಆ ಹುಡುಗರಿಗೆ ಗೌರವ ಕೊಡಿ. ಅವರು ಈ ದೇಶದ ಮಕ್ಕಳೇ ತಾನೆ. ಅವರಲ್ಲೊಂದು ಛಲ ಬಂದಿದೆಯಲ್ಲ, ನಾನು ನಿಂತ್ಕೊತೀನಿ, ಮಾಡ್ತೀನಿ, ಐಡಿಯಾಲಜಿ ಕೆಲಸ ಮಾಡ್ತೀನಿ ಅಂತ. ಗ್ರೇಟ್ ಅಲ್ವಾ ಅದು? ಉಪೇಂದ್ರ ಅವರೇ, ನೀವು ನಿಮ್ಮ ಪ್ರಜಾಕಾರಣಿಗಳಿಗೆ ನೀವು ಈ ಥರದ ಆಪ್ಷನ್ಸ್ ಎಲ್ಲ ಕೊಡ್ತಾ ಇದ್ದೀರಿ. ಹೋಗಿ ನೀವು ಮಾಡ್ಕೊಂಬನ್ನಿ, ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ಈ ಥರ ಪ್ರೊಸೆಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಿ. ಇವತ್ತು ಕೂಡ ನೀವು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದೀರಿ, ಯಾರ್ದೆಲ್ಲ ಶಾರ್ಟ್ ಲಿಸ್ಟ್ ಆಗಿದೆ, ಇನ್ನು ಟೈಮ್ ಎಕ್ಸ್ಟೆನ್ಷನ್ ಮಾಡಿರೋದೆಲ್ಲ ಹಾಕಿದ್ದೀರಿ. ಬಟ್ ಉಪೇಂದ್ರ ಅವರು ನಾವು ಕಳೆದ ಬಾರಿ ಸಂದರ್ಶನ ಮಾಡಿದಾಗ, 1-1.5 ವರ್ಷದ ಹಿಂದೆ ಸಂದರ್ಶನ ಮಾಡಿದಾಗ ಇದೇ ಜಾಗದಲ್ಲಿ, ಆವಾಗ ಉಪೇಂದ್ರ ಅವ್ರು ಹೇಳಿದ್ರು, ನೀವು ನಿಲ್ಲಲ್ವಾ ಕೇಳಿದಕ್ಕೆ, ನಿಲ್ಬೋದೇನೋ, ಇಲ್ಲೇ ಈ ನನ್ನ ಕ್ಷೇತ್ರದಲ್ಲೇ ಯಾರು ನಿಲ್ಲಿಲ್ಲ, ಬೇರೆಯವ್ರು ನಿಲ್ಲಿಲ್ಲ ಅಂದರೆ ನಮ್ಮ ಪಕ್ಷದ ಬೆಂಬಲಿಗರು ನಿಲ್ಲಿ ಅಂತ ಹೇಳಿದ್ರೆ ನಾನು ನಿಲ್ತೀನಿ ಅಂತ ಹೇಳಿದರು. ಆದರೆ ಈ ವರ್ಷ, ಈ 1.5 ವರ್ಷ ಕಳೆಯೋದ್ರಲ್ಲಿ ಏನು ಬದಲಾಗ್ಬಿಡ್ತು? ಉಪೇಂದ್ರ ಅವರು ನಾನು ನಿಲ್ಲದೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲ ಕಡೆ, ಯಾಕೆ? ಇಲ್ಲ ಇವತ್ತು ಹೇಳ್ತೀನಿ. ನನಗೂ ಕೂಡ ಇವಾಗ ನನ್ನ ಕಮಿಟ್ಮೆಂಟ್ಸ್ಗಳಿಲ್ಲದೆ ನಾನು ಕಂಪ್ಲೀಟಾಗಿ ಫ್ರೀ ಮಾಡಿಕೊಂಡು ನಾನು ಇದೇ ಥರ ಕೆಲಸ ಮಾಡಬೇಕು, ಇದೇ ಥರ ಕೆಲಸ ಮಾಡ್ತೀನಿ ಅಂತ ನನಗಿದಾದಾಗ, ನಿನ್ನ 2.5 ಲಕ್ಷ ಸಂಬಳಕ್ಕೆ ನನಗೆ ಯೋಗ್ಯತೆ ಇದೆ ಕೆಲಸ ಮಾಡೋಕ್ಕೆ.
ಅಂತ ನನಗೆ ಅನ್ನಿಸ್ದಾಗ ಖಂಡಿತ ನಿಲ್ತೀನಿ. ನಿಮಗೆ ಅನಿಸಿಲ್ವಾ ನೀವು ಕೆಲಸ ಮಾಡ್ಬೋದು ಅಂತ? ಇಲ್ಲ, ಇವಾಗ ನನಗಿರೋ ಈ ಕಮಿಟ್ಮೆಂಟ್ಸು ನನಗಿರೋ ಇದಕ್ಕೆ ಕಷ್ಟ ಅನಿಸ್ತಾ ಇದೆ ನನಗೆ. ನನಗಿಂತ ಉಪೇಂದ್ರ ಅವರ ಬೆಟರ್ ಕಮಿಟ್ಮೆಂಟ್ ಯಾವ ಕಮಿಟ್ಮೆಂಟ್? ಪ್ರಜಾಕೀಯ ಆದ್ಮೇಲೆ ಅವ್ರ ಕಮಿಟ್ಮೆಂಟ್ ಏನು? ಅಲ್ಲ, ನಂದು ಆಲ್ರೆಡಿ ನನ್ನ ಕಮಿಟೆಡ್ ಫಿಲಮ್ಗಳಿದಾವೆ. ಈಗ ಎಲೆಕ್ಷನ್ ಬಂದ್ಬಿಡ್ತು, ನಾನು ಇನ್ನೂ ನನ್ನ ಡೈರೆಕ್ಷನ್ ಪಿಕ್ಚರೇ ಮುಗಿಸಿಲ್ಲ. ಉಪೇಂದ್ರ ಅವ್ರು ಪಾರ್ಟಿ ಮಾಡಿ ಬಹಳ ವರ್ಷ ಆಯ್ತು, ಎಲೆಕ್ಷನ್ 5 ವರ್ಷ ಬಿಟ್ಟು ಬರುತ್ತಂತ ಅವ್ರಿಗೂ ಗೊತ್ತಿತ್ತು. ಅಲ್ಲ, ಗೊತ್ತಿತ್ತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ, ನಂದು ಒಂದು ಬದುಕಿದೆ, ಜೀವನ ಇದೆ. ನಾನು ಆ ಸಿನಿಮಾ ಮುಗಿಲಿಲ್ಲ, ಮುಗಿಸ್ಬೇಕು ಅನ್ಕೊಂಡೆ, ಆಗಿಲ್ಲ. ಅದು ಇನ್ನೊಂದು 3 ತಿಂಗಳಾಗುತ್ತೆ ಆ ಸಿನಿಮಾ ಮುಗಿಸೋದಕ್ಕೆ. ನಾನು ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡು ನಾಳೆ ನಾನು ಸಿನಿಮಾಗೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. 3 ತಿಂಗಳಲ್ಲಿ ಮುಗಿಯುತ್ತಾ UA? ಆಗಲ್ಲ, ಇನ್ನೂ ಸ್ವಲ್ಪ 5-6 ತಿಂಗಳಾಗ್ಬೋದು. ನಾನು ಹೇಳಿದ್ದು ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡು ನನಗೆ ಕೆಲಸ ಕೊಟ್ಬಿಟ್ರೆ ಜನ, ನಾನು ಅಲ್ಲೋ ಕೆಲಸ ಮಾಡ್ತಿರೋದು ನಾನು ಹೇಳ್ತಿರೋದಕ್ಕೆ ತಪ್ಪಾಗತ್ತೆ. ಅರ್ಥ ಆಯ್ತಾ? ಅಲ್ಲ, ಅದನ್ನ ನೀವು ಎಲೆಕ್ಷನ್ ನೋಡ್ಕೊಂಡೇ ಪ್ಲಾನ್ ಮಾಡ್ಕೋಬೋದಾಗಿತ್ತಲ್ಲ. ಅಲ್ಲ, ಏನಕ್ಕೆ ಉಪೇಂದ್ರ ಬೇಕು ಅಂತ ನಾನು ಇನ್ನು 2ನೇದಾಗ ಕೇಳ್ತೀನಿ. ಮತ್ತೆ ಕೇಳಿ, 1 ನಿಮಿಷ ನನ್ನ ಕ್ವಶನ್ಗೆ ಆನ್ಸರ್. ಉಪೇಂದ್ರ ಇನ್ನೊಬ್ರಿಗೆ ಮಾದರಿ ಆಗ್ಬೋದಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನೇ ಮಾದರಿ ಆಗ್ಬೋದಲ್ವಾ? ಅಲ್ಲ, ನಾನು ಇಷ್ಟು ಹೇಳ್ತಾ ಇರೋದು ಮಾದರಿ ಅಲ್ಲ. ಉಪೇಂದ್ರ ಅವ್ರೆ, ನೀವು ಏನೇ ಹೇಳಿ, ನೀವು ಎಷ್ಟೇ ಹೇಳಿ ಉಪೇಂದ್ರ ಅವರೇ, ಒಬ್ಬ ನಿಮ್ಮ ಪ್ರಜಾಕೀಯ ಪಕ್ಷದ ಜನ, ಪ್ರಜಾಕೀಯದ ಜನ, ಈಗ ನಾನ್ ನಾಳೆ ಒಂದು ಸಿದ್ಧಾಂತ ಹೇಳ್ತೀನಿ ಅಂದ ತಕ್ಷಣ ಕೂಡಲೇ ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ? ಒಂದು ಇಷ್ಟು ಜನಕ್ಕೆ ರೀಚ್ ಆಗ್ಬೋದು ಒಂದು ಸಿದ್ಧಾಂತ ಹೇಳಿದ್ರೆ. ಉಪೇಂದ್ರ ಅವರು ಹೇಳಿದಕ್ಕೆ ಈಗ ಇಷ್ಟು ಜನಕ್ಕೆ ರೀಚ್ ಆಗಿದೆ. ಯಾಕೆ ರೀಚ್ ಆಗಿದೆ? ಉಪೇಂದ್ರ ಅವರ ಬಳಿ ಇರುವಂತ ಆ ಗ್ರಾವಿಟಿ, ಅದರಿಂದಾಗಿ ರೀಚ್ ಆಗಿದೆ. ಹೇಳ ಇವರೇ, ಅಮರ್ ನಿಜವಾಗ್ಲೂ ಹೇಳಿದ್ದೀನಿ ಕೇಳಿ, ಉಪೇಂದ್ರ ಇಸ್ ನಥಿಂಗ್. ಅಲ್ಲ, ನಾನು ಹೇಳ್ತಿರೋದು, ನೀವು ಇಷ್ಟೊತ್ತಿಗೆ ಸಿಲ್ಲಿ ಮಾತಾಡಿದ್ರೆ ನೀವು 2 ಕ್ವಶನ್ ಅಲ್ಲಿ ಹೊಡೆದ್ ಬಿಸಾಕ್ಬಿಡ್ತಿದ್ರಿ ನೀವು. ಏನ್ರಿ ತಲೆ ಇಲ್ಲದೆ ಮಾತಾಡ್ತಿದ್ದೀರಾ ನೀವು ಅಂತ. ನನ್ನ ಹತ್ರ ಯಾಕೆ ಯಾರಿಗೂ ಮಾತಾಡೋಕ್ಕಾಗ್ತಿಲ್ಲ ಅಂದರೆ, ನನ್ನ ಹತ್ರ ಇರುವಂಥ ಸತ್ಯ, ಆ ಸತ್ಯ ನನಗೆ ಗೊತ್ತಿದೆ, ನನಗೇನು ಗೊತ್ತಿಲ್ಲ ಅನ್ನೋ ಸತ್ಯ, ಲೀಡರ್ ಬೇಡ ಅನ್ನೋ ಸತ್ಯ. ಅಲ್ಲ, ನನಗೆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ ಉಪೇಂದ್ರ ಅವರೇ. ಇದೇ ವಿಚಾರಧಾರೆಗಳನ್ನು ಇಟ್ಕೊಂಡು ನಿಮ್ಮ ಪ್ರಜಾಕೀಯ ಪಕ್ಷದ ಇನ್ಯಾರೋ ಒಬ್ರು ಶುರು ಮಾಡಿದ್ರು ಅಂತ ಅನ್ಕೊಳ್ಳಿ. ಈಗ ಗ್ರೌಂಡ್ ಲೆವೆಲ್ ಓಡಾಡ್ತಿದಾರಲ್ಲ, ಅವ್ರು ಯಾರೊಬ್ರು ಶುರು ಮಾಡಿದ್ರು ಅಂತ ಅನ್ಕೊಳ್ಳಿ, ಇಂಪ್ಯಾಕ್ಟ್ ಆಗ್ತಿತ್ತೇನೋ. ಬಟ್ ಉಪೇಂದ್ರ ಅವ್ರು ಹೇಳಿದ್ದಕ್ಕೆ ಎಕ್ಸ್ಟ್ರಾ ಇಂಪ್ಯಾಕ್ಟ್ ಆಗಿದ್ಯಾ ಇಲ್ವಾ? ಆಗಿದ್ಯಾ ಇಲ್ವಾ? ಸ್ವಲ್ಪ ಲೇಟ್ ಆಗಿರೋದೇನೋ, ಓಕೆ, ಬೇರೆ ಯಾರ ಮಾಡಿದ್ರೆ ಅಲ್ವಾ? ಆಗಿರೋದಂತೂ ಸತ್ಯ. ಬಟ್ ಉಪೇಂದ್ರ ಅವ್ರು ಮಾಡಿರೋದ್ರಿಂದ ಜಾಸ್ತಿ ಇಂಪ್ಯಾಕ್ಟ್ ಆಗಿದ್ಯಾ ಇಲ್ವಾ ಉಪೇಂದ್ರ ಅವರೇ? ಆಗಿದ್ಯಾ ಇಲ್ವಾ ಹೇಳಿ ಸಾಕು. ಅದ್ರ ಅರ್ಥ ಏನು ಹಾಗಾದ್ರೆ? ಉಪೇಂದ್ರ ಅವ್ರ ಮಾತಿಗೆ ಬೇರೆದೇ ತೂಕ ಇದೆ ಅಂತ ಅಲ್ವಾ? ಅದ್ರ ಅರ್ಥ ಏನಂತ ನೀವೇ ಹೇಳ್ಬಿಡಿ ಸಾಕು. ಭಗವಂತ ಟೆಸ್ಟ್ ಮಾಡ್ತಾನೆ ಏನೋ, ಅಷ್ಟು ಈಸಿನ ಎಸ್ಕೇಪ್ ಆಗೋದು. ನಿನ್ನ ಯಾಳದ್ದು ಕೂರಿಸ್ತಾರೆ ಕಡೆ ಇಲ್ಲಿ ಅಂತ. ಏನು ಮಾಡ್ತೀರಾ ಆ್ಯಕ್ಚುಲಿ?